ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ರಜ್ಜು ಎಕ್ಸ್ಪ್ಲೇನ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋವರ್ಸ್ನ ಯಾವ ಥರ ತುಂಬ ಜಾಸ್ತಿ ಆ್ಯಂಡ್ ಬೇಗ ಇನ್ಕ್ರೀಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ. ಆ್ಯಂಡ್ ಈ ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಮಾಡ್ತಾ ಇರ್ತೀರ. ಆ್ಯಂಡ್ ಎಲ್ರಿಗೂ ಇದೊಂದು ಡೌಟ್ ಇದ್ದೇ ಇರುತ್ತೆ, ಯಾವ ಥರ ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಬೇಕು ಅಂತ. ಇದು ತುಂಬ ಈಸಿ ಇದೆ, ಎಲ್ಲರೂ ಹೇಳ್ಕೊಡೋ ಥರ ನಾನು ಹೇಳ್ಕೊಡ್ತೀನಿ. ತುಂಬ ಈಸಿ ಇದೆ, ತುಂಬ ಜನ ಇದೇ ಥರ ಹೇಳ್ಕೊಡ್ತಾರೆ. ನೀವು ಎರಡು ಥರ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಬೋದು. ಮೊದಲನೇದು ತುಂಬ ಈಸಿಯಾಗಿರೋಂಥದ್ದು, ಇದನ್ನು ನಾನು ಫಸ್ಟ್ ಹೇಳ್ಬಿಡ್ತೀನಿ. ಯಾವ ಥರ ಅಂದರೆ, ಸುಮ್ಮನೆ ಅವರು ಇವರು ಹೇಳ್ತಾ ಇರ್ತಾರೆ, ಸ್ಪ್ಯಾಮ್ ವೆಬ್ಸೈಟ್ಸ್ ವಿಸಿಟ್ ಮಾಡೋದು, ಸ್ಪ್ಯಾಮ್ ವೆಬ್ಸೈಟ್ಗೆ ಹೋಗೋದು, ಆ್ಯಂಡ್ ಯಾರನ್ನೋ ಕಾಂಟ್ಯಾಕ್ಟ್ ಮಾಡೋದು, ದುಡ್ಡು ಕೊಟ್ಬಿಡ್ತಾರೆ, ಅವರು ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಕೊಡ್ತಾರೆ, ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಕೊಡ್ತಾರೆ ಅಂತ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದು, ಯಾವುದೋ ಒಂದು ವೆಬ್ಸೈಟ್ಗೆ ಹೋಗಿ ಸೈನ್ ಅಪ್ ಆಗಿ ಅಲ್ಲಿಂದ ಸ್ವಲ್ಪ ಜನ ಫಾಲೋವರ್ಸ್ನ ತೊಗೊಳ್ಳೋದು, ಆ್ಯಂಡ್ ಇನ್ಯಾರೋ ಸಜೆಸ್ಟ್ ಮಾಡಿದ್ರು ಅಂತ ಯಾವುದೋ ಒಂದು ವಾಟ್ಸಪ್ ಚಾನಲಿಗೆ ಸೇರಿಕೊಂಡು ಅಲ್ಲಿಂದ ಸ್ವಲ್ಪ ಜನಕ್ಕೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಅನ್ನೋದು. ಆ್ಯಂಡ್ ಇದರಿಂದ ನಿಮಗೆ ತುಂಬ ಒಂದು ಪ್ರಾಬ್ಲಮ್ ಆಗುತ್ತೆ. ಇದರಿಂದ ನಿಮಗೆ ಯಾವುದು ರಿಯಲ್ ಆಡಿಯನ್ಸ್ನ ಬಿಲ್ಡ್ ಮಾಡೋಕ್ಕಾಗಲ್ಲ, ನಿಮಗೆ ಬರೋರೆಲ್ಲ ಫೇಕ್ ಆಗಿರ್ತಾರೆ. ಆ್ಯಂಡ್ ಇವ್ರು ಎಷ್ಟು ದಿನ ನಿಮ್ಮ ಜೊತೆ ಇರ್ತಾರೆ, ನೀವು ವಿಡಿಯೋ ಮಾಡ್ತಾ ಇವರು ಕೂಡ ಎಕ್ಸಿಟ್ ಆಯ್ತಾ ಇರ್ತಾರೆ, ಒಬ್ಬೊಬ್ಬರೇ ಅನ್ಫಾಲೋ ಮಾಡ್ಕೊತಾ ಇರ್ತಾರೆ. ಯಾಕಂದರೆ ಇವ್ರು ಯಾರು ನಿಮ್ಮ ಒಂದು ಅಕೌಂಟ್ಗೆ ರಿಯಲ್ ಆಡಿಯನ್ಸ್ ಅಲ್ಲ. ಸೊ ಅದರಿಂದ ಇವರು ಬೇಗ ಅನ್ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಇನ್ನೂ ಒಂದು ಸಿಂಪಲ್ ಟ್ರಿಕ್ ಇದೆ. ಜನಗಳೆಲ್ಲ ಏನು ಮಾಡ್ತಾರೆ ಅಂದರೆ, ತುಂಬ ಒಂದು ಅಕೌಂಟ್ಸ್ನ ಮಲ್ಟಿಪಲ್ ಅಕೌಂಟ್ಸ್ನ ಫಾಲೋ ಮಾಡಿಬಿಡ್ತಾರೆ. ಆ್ಯಂಡ್ ರಿವರ್ಸು ಅದರಲ್ಲಿ ಸ್ವಲ್ಪ ಜನ ಇವ್ರು ಫಾಲೋ ಮಾಡಿರೋವಂಥ ಅಕೌಂಟಲ್ಲಿ ಇನ್ನು ಸ್ವಲ್ಪ ಜನ ಇವರಿಗೆ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇದೇ ಥರ ಮಾಡಿ ಇವರು ಸ್ವಲ್ಪ ಜನ ಫಾಲೋವರ್ಸ್ನ ಕೂಡ ನೀವು ತಗೊಬೋದು. ಓಕೆ, ನೀವೇ ಯೋಚನೆ ಮಾಡಿ, ಇದು ರಿಯಲ್ ಆಡಿಯನ್ಸಾ? ಈ ಥರ ಮಾಡ್ಕೊಂಡ್ರೆ ನಿಮ್ಮ ಒಂದು ಅಕೌಂಟು ಗ್ರೋತ್ ಆಗುತ್ತಾ? ಖಂಡಿತ ಆಗಲ್ಲ ಗೈಸ್. ಈ ಥರ ಒಂದು ಯಾರೋ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಂಡು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಯಾವುದೇ ಅಂತ ವೆಬ್ಸೈಟ್ಗೆ ಹೋಗಿ ನೀವು ಫಾಲೋವರ್ಸ್ನ ತೊಗೊತೀನಿ, ದುಡ್ಡು ಕೊಟ್ಟು ತೊಗೊತೀನಿ ಅನ್ನೋದೆಲ್ಲ ಸುಳ್ಳು. ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಒಂದು ಅಕೌಂಟ್ಗೆ ಏನಾದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ಇದ್ರ ಬದಲು ನೀವು ಒರಿಜಿನಲ್ ಆಗಿ ಕಷ್ಟಪಟ್ಟು ಕಂಟೆಂಟ್ ಮಾಡಿ, ಗ್ರೋತ್ ಸಿಗುತ್ತೆ. ಸ್ವಲ್ಪ ದಿನ ಸ್ಲೋ ಆಗುತ್ತೆ. ಇನ್ಸ್ಟಾಗ್ರಾಮ್ ಆಲ್ಗೋರಿಥಮ್ಗೂ ನೀವು ಅರ್ಥ ಆಗಬೇಕದು. ನೀವು ಯಾವ ಥರ ವಿಡಿಯೋಸ್ ಮಾಡ್ತಾವ್ರೆ, ಇವರು ರಿಯಲ್ ಕಂಟೆಂಟ್ ಕ್ರಿಯೇಟರಾ ಅಥವಾ ಶಾರ್ಟ್ ಟೈಮಿಗೆ ಬಂದಿರೋರ ಅಂತ ಅದು ಕೂಡ ಟೆಸ್ಟ್ ಮಾಡ್ತಾ ಇರುತ್ತೆ. ಅದರಿಂದ ನೀವು ಫಸ್ಟು ಒಂದು ನೀಶ್ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಎರಡನೇ ಟಿಪ್ಪು, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋವರ್ಸ್ನ ಬೇಗ ಬಿಲ್ಡ್ ಮಾಡ್ಕೊಂಬಂಡು. ಆ್ಯಂಡ್ ಇದು ಯೂನಿವರ್ಸಲ್, ಆಲ್ಮೋಸ್ಟ್ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆ್ಯಂಡ್ ನಿಮಗೆ ಕೂಡ ಅಪ್ಲೈ ಆಗುತ್ತೆ, ನನಗೂ ಕೂಡ ಅಪ್ಲೈ ಆಗುತ್ತೆ, ಎಲ್ಲರಿಗೂ ಅಪ್ಲೈ ಆಗುತ್ತೆ ಗೈಸ್ ಇದು. ಅದು ಯಾವುದೋ ಸುಮ್ಮನೆ ವೆಬ್ಸೈಟ್ಗೆ ವಿಸಿಟ್ ಆಗೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದು ಸುಮ್ಮನೆ ಎಷ್ಟೋ ಜನ ಹೇಳ್ಕೊಡ್ತಾರೆ, ಯಾವುದೋ ಒಂದು ಯೂಟ್ಯೂಬಿಗೆ ಒಂದು ವೀಡಿಯೋಸ್ ಬೇಕಲ್ಲ, ವ್ಯೂಸ್ ಬರಬೇಕಲ್ಲ, ಹಂಗಂತ ಹೇಳ್ಬಿಟ್ಟು ಜನಗಳಿಗೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ. ಬಟ್ ಆ್ಯಕ್ಚುಲಿ ಆ ಥರ ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಸ್ಟು ಒಂದು 3-4 ಟಿಪ್ಸ್ ಇದ್ದಾವೆ, ಆ ಟಿಪ್ಸ್ ಎಲ್ಲ ಫಾಲೋ ಮಾಡಿ. ನಿಮಗೂ ಕೂಡ ಫಾಲೋವರ್ಸ್ ಫಾಸ್ಟಾಗಿ ಬರ್ತಾರೆ ಅಂತ ಹೇಳಲ್ಲ, ಬಟ್ ಫಾಲೋವರ್ಸ್ ಬಂದೇ ಬರ್ತಾರೆ. ಮೊದಲನೇ ಟಿಪ್ ಅಂದರೆ, ಒಂದು ನೀಶ್ನ ಚೂಸ್ ಮಾಡಿ. ನೀವು ಟೆಕ್ ರಿಲೇಟೆಡ್ ವಿಡಿಯೋ ಮಾಡ್ತಾಯಿದ್ರೆ ಟೆಕ್ ರಿಲೇಟೆಡೇ ಮಾಡಿ, ಬ್ಲಾಗಿಂಗ್ ಮಾಡ್ತಾಯಿದ್ರೆ ಬ್ಲಾಗಿಂಗ್ ಮಾಡಿ. ಯಾಕಂದರೆ ಇವತ್ತು ನೀವು ಟೆಕ್ ವಿಡಿಯೋ ಮಾಡಿದರೆ ಅದು ಇನ್ಸ್ಟಾಗ್ರಾಮು ಸಮ್ ರ್ಯಾಂಡಮ್ ಆಡಿಯನ್ಸ್ಗೆ ಅದು ನಿಮ್ಮ ಒಂದು ವಿಡಿಯೋನ ಸಜೆಸ್ಟ್ ಮಾಡುತ್ತೆ. ನಾಳೆ ಏನಾದರೂ ನೀವು ವ್ಲಾಗ್ ಮಾಡಿದ್ರೆ ಸಡನ್ನಾಗಿ ಅದೇ ಆಡಿಯನ್ಸಿಗೆ ನಿಮ್ಮ ಒಂದು ವ್ಲಾಗ್ ಕಂಟೆಂಟ್ನ ಅದು ರೆಕಮೆಂಡ್ ಮಾಡಿದ್ರೆ ಯಾರೂ ನೋಡಲ್ಲ. ಆ್ಯಂಡ್ ಫಾಲೋ ಮಾಡ್ಕೊಂಡಿರೋರು ಕೂಡ ಅನ್ಫಾಲೋ ಮಾಡೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಫಸ್ಟು ಒಂದು ಒಳ್ಳೆ ನೀಶ್ನ ಸೆಲೆಕ್ಟ್ ಮಾಡಿಕೊಂಡು ಆ ನೀಶ್ ಮೇಲೆ ನೀವು ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಸೆಕೆಂಡ್ ಒಂದು, ಆಲ್ಮೋಸ್ಟು ಯಾವಾಗಲೂ ಔಟ್ಡೇಟೆಡ್ ಇರೋಂಥ ಒಂದು ಕಂಟೆಂಟ್ನ ಮಾಡೋಕ್ಕೆ ಹೋಗ್ಬೇಡಿ. ಅಪ್ಡೇಟೆಡ್ ಇರೋಂಥ ಕಂಟೆಂಟ್ನೇ ಮಾಡಿ. ಆ್ಯಂಡ್ ಟ್ರೆಂಡಿಂಗಲ್ಲಿರೋಂಥ ಕಂಟೆಂಟ್ ಮಾಡಿ. ಎಲ್ಲಪ್ಪ ಟ್ರೆಂಡಿಂಗಲ್ಲಿರೋ ಕಂಟೆಂಟ್ ಹುಡ್ಕೋದು, ಇವನು ಹೇಳಿದ ತಕ್ಷಣ ಆಗ್ಬಿಡುತ್ತೆ? ಏನಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಒಂದು ಕ್ಯಾಟಗರಿಲೇ ಇರೋರನ್ನ ನೋಡ್ಕೊಳ್ಳಿ. ನಿಮ್ಮ ಒಂದು ಕ್ಯಾಟಗರಿಲಿರೋರನ್ನೇ ನೋಡಿಕೊಂಡು ಅವ್ರು ಯಾವ ಥರ ವೀಡಿಯೋಸ್ ಮಾಡ್ತಾರೆ ಅದನ್ನು ನೋಡಿಕೊಂಡು ಅರ್ಥ ಮಾಡ್ಕೊಂಡು ನೀವು ಮಾಡಿ. ಕಾಪಿ ಗಿಪಿ ಅದೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಎಲ್ಲರೂ ಇದೇ ಥರನೇ ಮಾಡೋದು. ಅವ್ರದ್ದೇ ತಕ್ಕೊಂಡು ವೀಡಿಯೋಸ್ ತಕ್ಕೊಂಡು ನೀವು ನಿಮ್ಮ ಅಕೌಂಟಲ್ಲಿ ಹಾಕ್ಕೊಂಡ್ರೆ ಅದು ಕಾಪಿ ಆಗುತ್ತೆ. ನೀವು ಆ ಥರ ಮಾಡ್ತಾಯಿಲ್ಲ. ಅವರ ಒಂದು ರೆಫರಲ್ ತೊಗೊಂಡು ಅವರಲ್ಲಿ ಕಲ್ತ್ಕೊಂಡು ನಿಮ್ಮ ಒಂದು ಓನ್ ವೇಯಲ್ಲಿ ನೀವು ಎಕ್ಸ್ಪ್ಲನೇಷನ್ ಆ್ಯಡ್ ಮಾಡಿ, ನಿಮ್ಮ ಸ್ಟೈಲಲ್ಲಿ ನೀವು ಮಾಡಿ. ಆ್ಯಂಡ್ ಇದರಿಂದ ರಿಯಲ್ ಆಡಿಯನ್ಸ್ ಬಿಲ್ಡ್ ಮಾಡ್ತಾರೆ, ಒರಿಜಿನಲ್ ಕಂಟೆಂಟ್ ಕ್ರಿಯೇಟ್ ಆಗುತ್ತೆ ಇದರಿಂದ ನಿಮ್ಮಿಂದ. ಸೊ ಹಿಂಗಾಗಿನೂ ಕೂಡ ನಿಮ್ಮ ಒಂದು ಫಾಲೋವರ್ಸ್ ನಂಬರು ಜಾಸ್ತಿ ಆಗುತ್ತೆ. ಆ್ಯಂಡ್ ಹುಕ್ಕು, ಸ್ಟಾರ್ಟಿಂಗಲ್ಲಿ ನೀವು ಯಾವುದೇ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಒಂದು 3-4 ಸೆಕೆಂಡು ಕ್ಯೂರಿಯಾಸಿಟಿ ಇರಬೇಕು. ಹಿಂಗೆ ಅಂತ ಎಲ್ಲ ಹೇಳಿದ್ರೆ ಜನಗಳು ಸ್ಕಿಪ್ ಮಾಡಿಬಿಡ್ತಾರೆ. ಅದರಿಂದ ಸ್ಟಾರ್ಟಿಂಗ್ ಒಂದು 3 ಸೆಕೆಂಡು ಪರ್ಫೆಕ್ಟಾಗಿರೋ ಅಂಥದ್ದು ಒಂದು ಹುಕ್ಕಿಡ್ರಿ.
ಆಯಿತಾ. ಇದರಿಂದ ಜನಗಳು ನಿಮ್ಮ ಒಂದು ವಿಡಿಯೋನ ಕನ್ಸಿಸ್ಟೆನ್ಸಿಯಾಗಿ ನೋಡ್ತಾರೆ, ತುಂಬ ಲಾಂಗ್ ಟರ್ಮ್ ನೋಡುತ್ತೆ. ಅದರಿಂದ ಇನ್ಸ್ಟಾಗ್ರಾಮು ನಿಮ್ಮ ಒಂದು ವಿಡಿಯೋನ ಇನ್ನೂ ಸ್ವಲ್ಪ ಜನಕ್ಕೆ ಪುಷ್ ಮಾಡುತ್ತೆ. ಆ್ಯಂಡ್ 4ನೇದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಇವತ್ತೊಂದು ವಿಡಿಯೋ ಹಾಕೋದು, ನಾಳೆ ಒಂದು ವಿಡಿಯೋ ಹಾಕೋದು, ನಾಡ್ದು ಒಂದು ವಿಡಿಯೋ ಹಾಕಿ ವ್ಯೂಸ್ ಬರಲಿಲ್ಲ ಅಂದರೆ ಸ್ಟಾಪ್ ಆಗಿಬಿಡೋದು, ಇದು ನನಗಲ್ಲ ಅನ್ಕೊಂಡು ಸ್ಟಾಪ್ ಆಗಿಬಿಡೋದು. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇದರಿಂದನೇ ನಿಮಗೆ ಫಾಲೋವರ್ಸ್ ಬರೋಲ್ಲ. ಮೇಯ್ನು ಏನಕ್ಕೆ ಫಾಲೋವರ್ಸ್ ಬರೋಲ್ಲ ಅಂದರೆ ಇದರಿಂದನೇ ನಿಮಗೆ ಫಾಲೋವರ್ಸ್ ಬರೋಲ್ಲ. ನಿಮಗೂ ಫಾಲೋವರ್ಸ್ ಬೇಕು ಅಂದರೆ ಕನ್ಸಿಸ್ಟೆನ್ಸಿಯಿಂದ ವಿಡಿಯೋ ಹಾಕಿ. ಇವತ್ತಲ್ಲ ನಾಳೆ ಗ್ರೋತ್ ಆಗಲೇಬೇಕು. ಓಕೆ, ಇವತ್ತಲ್ಲ ನಾಳೆ ಎಲ್ಲ ಮಾಡ್ತಾಯಿರಿ, ಕಂಟಿನ್ಯೂಸ್ ಆಗಿ ಮಾಡ್ತಾಯಿರಿ. ಒಂದಲ್ಲ ಒಂದು ದಿವಸ ನಿಮ್ಮ ವಿಡಿಯೋ ಗ್ರೋತ್ ಆಗೇ ಆಗುತ್ತೆ. ಎಲ್ಲರ ವಿಡಿಯೋನೂ ಗ್ರೋತ್ ಆಗುತ್ತೆ, ನಿಮ್ಮ ವಿಡಿಯೋ ಗ್ರೋತ್ ಆಗಲ್ಲ. ಯಾಕೆ? ಅವ್ರದ್ದಂದ್ರೆ ಲಕ್ಕು, ನಿಮ್ಮದು ಲಕ್ಕಲ್ಲ ಅಂತನಾ? ಇಲ್ಲಿ ಯಾರ್ದು ಲಕ್ಕು ಗಿಕ್ಕು ಅನ್ನೋದೆಲ್ಲ ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಅವ್ರದ್ದು ಹಂಗಾರು ಇನ್ಸ್ಟಾಗ್ರಾಮ್ ಮಾಡೋರಿಗೆ ಎಲ್ಲರಿಗೂ ಲಕ್ಕಿದೆ ಅಂತನಾ? ಆ ಥರ ಅಲ್ಲ ಗಾಯ್ಸ್, ಇಲ್ಲಿ ಹಾರ್ಡ್ ವರ್ಕ್ ಮ್ಯಾಟರ್ಸ್ ಅಷ್ಟೇ. ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾಯಿರಿ, ಒಂದಲ್ಲ ಒಂದು ದಿವಸ ನಿಮ್ಮ ಒಂದು ವಿಡಿಯೋಸ್ ಕೂಡ ವೈರಲ್ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಜಾಸ್ತಿ ಫಾಲೋವರ್ಸ್ ಬಂದೇ ಬರ್ತಾರೆ. ಆ್ಯಂಡ್ ಈ ಟಿಪ್ಸ್ಗಳ್ನ ನೀವು ಮರೀದಂಗೆ ಫಾಲೋ ಮಾಡಿ. ಓಕೆ, ಇದರಿಂದ ನಿಮ್ಮ ಒಂದು ರಿಯಲ್ ಆಡಿಯನ್ಸ್ ಬಿಲ್ಡ್ ಆಗ್ತಾರೆ. ಯಾವುದೋ ವೆಬ್ಸೈಟ್ ಯೂಸ್ ಮಾಡ್ಕೊಳ್ಳೋದು, ಯಾವುದೋ ಒಂದು ಕಾಸು ಕೊಟ್ಬಿಟ್ಟು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ತೊಗೊಳ್ಳೋದು, ಪ್ರಮೋಷನ್ ಸಿಗುತ್ತೆ ಹಂಗೆ ಅಂದ್ಕೊಂಡು ಇನ್ನೊಬ್ಬರು ಯಾರೋ ಯೂಟ್ಯೂಬಲ್ಲಿ ವಿಡಿಯೋ ಮಾಡಾಕಿರ್ತಾರೆ, ಅದನ್ನು ನೋಡಾದ್ಮೇಲೆ ನೀವು ಆ ಕೆಲಸ ಎಲ್ಲ ಮಾಡೋಕ್ಕೋದ್ರೆ ಮುಂದೆ ಒಂದಿನ ಇನ್ಸ್ಟಾಗ್ರಾಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇನ್ಸ್ಟಾಗ್ರಾಮ್ಗೆ ಏನಾದರೂ ನೀವು ಮಾಡ್ತಿರೋದು ಗೊತ್ತಾಯ್ತು ಅಂದರೆ ನಿಮ್ಮ ಅಕೌಂಟ್ ಕೂಡ ಸಸ್ಪೆಂಡ್ ಆಗುತ್ತೆ. ನೀವು ಮಾಡಿರೋದೆಲ್ಲ ವೇಸ್ಟು, ನಿಮ್ಮ ಕಾಸು ವೇಸ್ಟು, ನಿಮ್ಮ ಟೈಮ್ ವೇಸ್ಟು, ಪ್ರತಿಯೊಂದು ವೇಸ್ಟು. ಅದ್ರ ಬದಲು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಕಡೆ ನಿಮ್ಮ ಒಂದು ಎನರ್ಜಿ ಮತ್ತು ಟೈಮ್ ಹಾಕಿ, ಆಟೋಮೆಟಿಕ್ಕಾಗಿ ಫಾಲೋವರ್ಸ್ ಬಂದೇ ಬರ್ತಾರೆ. ಏನೂ ಇಲ್ಲ, ಯಾರೋ ಯೂಟ್ಯೂಬ್ ಒಂದು ವಿಡಿಯೋ ಮಾಡಲಿ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಯಾವ ಥರ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹಂಗೆ ಅಂತ ಏನೇ ಮಾಡಲಿ ಎಲ್ಲರೂ ಕೂಡ ಇದೇ ರೂಲ್ಸ್ನ ಫಾಲೋ ಮಾಡ್ತಾರೆ. ಈಗ ನಾನು ಹೇಳಿದ್ನಲ್ಲ, ಇದೇ ಫಾಲೋ ಮಾಡ್ತಾರೆ. ಇದರಿಂದನೇ ನಿಮಗೆ ರಿಯಲ್ ಆಡಿಯನ್ಸ್ ಬರೋದು. ಯಾವುದೋ ಒಂದು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಾಲೋವರ್ಸ್ ಬರೋಲ್ಲ, ಯಾರಿಗೋ ಮೆಸೇಜ್ ಮಾಡಿದ ತಕ್ಷಣ ನಿಮ್ಗೆ ಫಾಲೋವರ್ಸ್ ಬರೋಲ್ಲ. ನೀವು ಮಾಡೋ ಕಂಟೆಂಟ್ ಮೇಲೆ ನಿಮಗೆ ಫಾಲೋವರ್ಸ್ ಬರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾರೋ ಏನು ಹೇಳಿದ್ರು ಅಂತ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಈ ಥರ ಒಂದು ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಕೌಂಟಿಗೆ ಕೂಡ ಬೇಗ ಫಾಲೋವರ್ಸ್ ಬರ್ತಾರೆ. ಆ್ಯಂಡ್ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ.